ವಿದ್ಯಾರ್ಥಿಗಳಿಗೆ CET ರಿಸಲ್ಟ್ ಬಂತು, ಈಗ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಯಾವಾಗ, ರಿಸಲ್ಟ್ ಯಾವಾಗ, ಈ ಥರದ್ದು ಕುತೂಹಲಗಳಿರುತ್ತೆ. ರಿಸಲ್ಟ್ ಅನೌನ್ಸ್ ಮಾಡಿದ್ದೀವಿ. ನೆಕ್ಸ್ಟು ವೆರಿಫಿಕೇಷನ್ ಸ್ಲಿಪ್ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿಕೊಳ್ಬೇಕು. ಬಹುತೇಕ 11ನೇ ತಾರೀಕು ನಾವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ವೆರಿಫಿಕೇಷನ್ ಸ್ಲಿಪ್ ಒಳಗಡೆ ತಾವು ಅರ್ಜಿ ಹಾಕುವಾಗ ಸಲ್ಲಿಸಿರುವಂತಹ ಎಲ್ಲ ಮಾಹಿತಿಗಳು ಸರಿಯಾಗಿ ಮುದ್ರಿತವಾಗಿದೆಯಾ, ವಿಶೇಷವಾಗಿ ಮೀಸಲಾತಿಗೆ ಸಂಬಂಧಪಟ್ಟಂಥ ಮಾಹಿತಿ ಮುದ್ರಣವಾಗಿದೆಯಾ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಆ ಮೀಸಲಾತಿ ಆಧರಿಸಿ ನಾವು ಮುಂದೆ ಸೀಟ್ ಅಲಾಟ್ ಮಾಡಬೇಕಾಗುತ್ತೆ. ಯಾವುದಾದ್ರೂ ಮಿಸ್ ಆಗಿತ್ತು ಅಂತಂದರೆ ದಯಮಾಡಿ KEA ಗಮನಕ್ಕೆ ತಂದು ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತನ್ನುವಂಥದ್ದು ವಿನಂತಿ. ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕು. ಎಸ್, ಆಪ್ಷನ್ ಎಂಟ್ರಿ ಅಂತಂದರೆ ತಮಗೆ ಗೊತ್ತಿದೆ, ಇಂಜಿನಿಯರಿಂಗ್ ಕಾಲೇಜಿಂದು ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು, ವೆಟರ್ನರಿ ಅಗ್ರಿಕಲ್ಚರ್ ಸೈನ್ಸ್ ಸೀಟ್ ಮ್ಯಾಟ್ರಿಕ್ಸು, ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸು. ಏನು ಸರ್ ಇದು ಸೀಟ್ ಮ್ಯಾಟ್ರಿಕ್ಸು? ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ ಈ ಉದಾಹರಣೆಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ 100 ಸೀಟ್ ಇದೆ ಅಂತಂದರೆ 45 ಸೀಟುಗಳನ್ನು KEA ಮುಖಾಂತರ ಅಲಾಟ್ ಮಾಡುವಂಥದ್ದಕ್ಕೆ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಒಕ್ಕೂಟ ಹಾಗೂ ಸರ್ಕಾರದ ಮಧ್ಯೆ ಒಪ್ಪಂದ ಆಗಿದೆ. ಅದರಂತೆ 45 ಸೀಟ್ಗಳನ್ನು ನಮಗೆ ಕೊಡ್ತಾರೆ. ಅಂದರೆ ಓವರ್ ಆಲ್ ಲೆಕ್ಕ ಹಾಕಿದರೆ ಒಂದು 45% ಸೀಟು ಅಷ್ಟು ನಮಗೆ ಕೊಡ್ತಾರೆ. ಅದರಲ್ಲಿ ಮೈನಾರಿಟಿನಲ್ಲಿ ಸ್ವಲ್ಪ ಶೇರಿಂಗ್ ವ್ಯತ್ಯಾಸ ಇದೆ, ಬಟ್ ಓವರ್ ಆಲ್ 45. 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿದೆ, ಅದರಲ್ಲಿ 100% ನಾವೇನೇ ಅಲಾಟ್ ಮಾಡುವಂಥದ್ದು. ಇದಕ್ಕೆ ಈ ಪರ್ಸೆಂಟೇಜಿಗೆ ಉನ್ನತ ಶಿಕ್ಷಣ ಇಲಾಖೆಯವರು ಅದರಲ್ಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸಿಗೆ ಎಷ್ಟು, SC ಎಷ್ಟು, ST ಎಷ್ಟು, OBC ಅವರಿಗೆ ಎಷ್ಟು, ಕನ್ನಡ ಮೀಡಿಯಂ ರೂರಲ್ಲು, ಇದ್ರದ್ದೆಲ್ಲ ಒಂದು ಬೈಫರ್ಕೇಷನನ್ನು ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೊಡ್ತಾರೆ. ಅದೇ ರೀತಿ ಎಲ್ಲ ಕೋರ್ಸುಗಳಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ನಮಗೆ ಕೊಡಬೇಕು. ನಾನು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಮುಂದಿನ 1 ವಾರದೊಳಗಡೆ ನಮಗೆ ಆ ಸೀಟ್ ಮ್ಯಾಟ್ರಿಕ್ಸ್ ನಮಗೆ ಬಂದು ಮುಟ್ಟುತ್ತೆ. ನಾನು ಮುಂದಿನ ವಾರದಲ್ಲಿ ಆಪ್ಷನ್ ಎಂಟ್ರಿ ಓಪನ್ ಮಾಡುವಂಥದ್ದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾನು ಮಾಡಿಕೊಂಡಿದ್ದೀನಿ. ವಿದ್ಯಾರ್ಥಿಗಳು ಆ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ಏನು ಹೋಮ್ವರ್ಕ್ ಮಾಡ್ಕೊಳ್ಳುವಂಥದ್ದಿದೆ. ನಿಮ್ಮ ರ್ಯಾಂಕ್ ಆಧರಿಸಿ ಈ ವರ್ಷ ಯಾವ್ಯಾವ ಕಾಲೇಜಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತನ್ನುವಂಥದ್ದನ್ನು ಕಳೆದ 2 ವರ್ಷಗಳ ಕಾಲೇಜು ವಾರು ರ್ಯಾಂಕನ್ನು ತಾವು ಸ್ಟಡಿ ಮಾಡಿ ಪಟ್ಟಿನ ರೆಡಿ ಮಾಡಿ ಇಟ್ಕೊಳ್ಳಿ. ನಾವು ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಮಾಡಿದಾಗ ತಾವು ಎಂಟ್ರಿ ಮಾಡುವಂತ್ರಿ. ವೆರಿಫಿಕೇಷನ್ ಸ್ಲಿಪ್ಪು 11ನೇ ತಾರೀಕಿಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಾವು ಓಪನ್ ಮಾಡ್ತೀವಿ. ಮುಂದಿನ ವಾರದಲ್ಲಿ ಆಪ್ಷನ್ ಎಂಟ್ರಿ ಪೋರ್ಟಲನ್ನು ಓಪನ್ ಮಾಡ್ತೀವಿ. ಮಾರ್ಕ್ ರಿಸಲ್ಟ್ ಯಾವಾಗ, ಪ್ರಾವಿಷನಲ್ ರಿಸಲ್ಟ್ ಯಾವಾಗ, ಅಡ್ಮಿಷನ್ ಯಾವಾಗ ಅನ್ನುವಂಥದ್ದು ನಾನು ವಿವರವಾದ ಟೈಮ್ ಟೇಬಲನ್ನು ನಾನು ಪ್ರಕಟ ಮಾಡ್ತೀನಿ.